ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್, ಅಮೆರಿಕ, ಇಸ್ರೇಲ್ ಸಂಘರ್ಷ ಇವತ್ತಿಗೆ 13 ದಿನ ಆಯಿತು. ಈ ಮುಖಾಂತರ ಹಾರ್ಮುಜ್ ಜಲಸಂಧಿಯಲ್ಲಿ ಇರಾನ್ ಇದೀಗ ಕಣ್ಗಾವಲನ್ನಿಟ್ಟಿದೆ. ಕೆಲವು ದೇಶಗಳ ಹಡಗು ಸಂಚಾರಕ್ಕೆ ಮಾತ್ರ ಸಮ್ಮತಿ ಕೊಟ್ಟಿದ್ದೀವಿ ಅಂತ ಇರಾನ್ ಹೇಳಿಕೊಂಡಿದೆ. ಇರಾನ್ ಮೇಲೆ ಅಮೆರಿಕ, ಇಸ್ರೇಲ್ ಸಂಘರ್ಷ ಮುಂದುವರೆದಿದೆ. ಈ ನಡುವೆ ಹಾರ್ಮುಜ್ ಜಲಸಂಧಿಯಲ್ಲಿ ಇರಾನ್ ತನ್ನ ಕಣ್ಗಾವಲನ್ನಿಟ್ಟಿರೋದು. ಕೆಲವು ದೇಶಗಳ ಹಡಗು ಸಂಚಾರಕ್ಕೆ ಮಾತ್ರ ಸಮ್ಮತಿ ಕೊಟ್ಟಿದ್ದೀವಿ ಅಂತ ಇರಾನ್ ಇದೀಗ ಸ್ಫೋಟಕ ಹೇಳಿಕೆ ಕೊಟ್ಟಿದೆ. ಇರಾನ್ನ ಉಪ ವಿದೇಶಾಂಗ ಸಚಿವ ರಾವಂಚಿ ಈ ಹೇಳಿಕೆಯನ್ನು ಕೊಟ್ಟಿರೋದು. ಇರಾನ್ನ ಉಪ ವಿದೇಶಾಂಗ ಸಚಿವರು ಕೊಟ್ಟಿರುವಂತಹ ಹೇಳಿಕೆ ಇದು. ಅಮೆರಿಕದ ಮಿತ್ರ ರಾಷ್ಟ್ರಗಳಿಗೆ ಹಾರ್ಮುಜ್ ಜಲಸಂಧಿಯ ಸಂಚಾರವನ್ನ ಕ್ಲೋಸ್ ಮಾಡಿದೀವಿ ಅಂತ ಭಾರತದ ಶಿಪ್ಗೆ ಅನುಮತಿ ಬೆನ್ನಲ್ಲೇ ಪ್ರಮುಖ ಹೇಳಿಕೆ ಕೊಟ್ಟಿರೋದು. ಪ್ರಮುಖ ಹೇಳಿಕೆ ಇದು. ಭಾರತದ ಶಿಪ್ಗೆ ಅನುಮತಿ ಬೆನ್ನಲ್ಲೇ ಬಂದಿರುವಂತಹ ಪ್ರಮುಖವಾದ ಹೇಳಿಕೆ ಇದು. ಇರಾನ್ನ ಉಪ ವಿದೇಶಾಂಗ ಸಚಿವ ರಾವಂಚಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಮೆರಿಕದ ಮಿತ್ರ ರಾಷ್ಟ್ರಗಳನ್ನೇ ಗುರಿಯಾಗಿಸಿಕೊಂಡು ಇರಾನ್ ದಾಳಿ ಮಾಡ್ತಾ ಇರುವಂತಹ ಸಮಯದಲ್ಲಿ ಅಲ್ಲಿ ಅವರಿಗೆ ಅವಕಾಶವನ್ನು ಕೊಡ್ತಾರ ಅನ್ನುವಂಥದ್ದು ಕೂಡ ಸದ್ಯಕ್ಕಿರುವಂಥ ಕುತೂಹಲ. ಅವರು ಕೊಡಲ್ಲ ಅಂತ ಹೇಳಿದ್ದಾರೆ. ಯಾಕಂದರೆ UAE ಆಗಿರ್ಬೋದು, ಸೌದಿ ಅರೇಬಿಯಾ ಆಗಿರ್ಬೋದು, ಕತಾರ್ ಆಗಿರ್ಬೋದು, ಈ ಎಲ್ಲ ದೇಶಗಳ ಮೇಲೂ ಕೂಡ, ಅದು ಗಲ್ಫ್ ರಾಷ್ಟ್ರಗಳೇ ಆಗಿದ್ದರೂ ಕೂಡ, ಮುಸ್ಲಿಂ ರಾಷ್ಟ್ರಗಳೇ ಆಗಿದ್ದರೂ ಕೂಡ, ಯಾವ್ಯಾವ ದೇಶಗಳು ಅಮೆರಿಕಾದೊಂದಿಗೆ ಸ್ನೇಹತ್ವವನ್ನು ಹೊಂದಿದೆ, ಮಿತ್ರತ್ವವನ್ನು ಹೊಂದಿದೆ, ಆ ರಾಷ್ಟ್ರಗಳನ್ನು ಗುರಿಯಾಗಿಸಿಕೊಂಡು ಇರಾನ್ ದಾಳಿ ಮಾಡಿದ್ದನ್ನು ನಾವು ಗಮನಿಸಿದ್ದೀವಿ. ಅದೇ ರಾಷ್ಟ್ರಗಳಿಗೆ ಹಾರ್ಮುಜ್ ಜಲಸಂಧಿಯಲ್ಲಿ ವ್ಯಾಪಾರಕ್ಕೆ ಅವಕಾಶವನ್ನು ಮಾಡಿಕೊಟ್ರೆ, ರಫ್ತಿಗೆ ಅವಕಾಶವನ್ನು ಕೊಟ್ಬಿಟ್ರೆ ಏನಾಗಬಹುದು ಅನ್ನುವಂಥದ್ದನ್ನು ನಾವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಬೋದು. ಹೀಗಾಗಿ ನಾವು ಮಿತ್ರ ರಾಷ್ಟ್ರಗಳಿಗೆ ಸಂಚಾರ ಕ್ಲೋಸ್ ಮಾಡ್ತೀವಿ, ಅಮೆರಿಕದ ಮಿತ್ರ ರಾಷ್ಟ್ರಗಳಿಗೆ ಕ್ಲೋಸ್ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ. ಭಾರತೀಯ ಟ್ಯಾಂಕರ್ಗಳಿಗೆ ಅನುಮತಿ ಕೊಡಲಾಗಿದೆ ಎಂಬ ವರದಿಗಳ ನಡುವೆ ಪ್ರಮುಖ ಹೇಳಿಕೆ ಬಂದಿರೋದು ಇದೀಗ. ಹಾರ್ಮುಜ್ ಜಲಸಂಧಿಯ ಮುಖಾಂತರ ಸುರಕ್ಷಿತ ಮಾರ್ಗವನ್ನು ಅನುಮತಿಸಬಾರದು ಅಂತ ಇದೀಗ ಇರಾನ್ ಹೇಳ್ತಾ ಇರೋದು. ಮುಜ್ತಬಾ ಖಮೇನಿ ಈ ಹಾರ್ಮುಜ್ ಜಲಸಂಧಿಯನ್ನು ಈ ವಿರೋಧಿಗಳ ವಿರುದ್ಧ ಹೋರಾಡೋದಕ್ಕೆ ಒಂದು ಅಸ್ತ್ರವನ್ನಾಗಿ ಪ್ರಯೋಗ ಮಾಡಿಕೊಂಡಿದ್ದಾರೆ ಅಂತ ಅನೇಕ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಅನೇಕ ವಿಶ್ಲೇಷಕರ ವಿಶ್ಲೇಷಣೆ ಕೂಡ ಇದೇ ಆಗಿದೆ. ಅದು ಅಮೆರಿಕ ಆಗಿರ್ಬೋದು, ಇಸ್ರೇಲ್ ಆಗಿರ್ಬೋದು, ಇರಾನ್ ಮೇಲೆ ಏನು ದಾಳಿ ಮಾಡ್ತಾ ಇದೆ, ಆ ದಾಳಿಯನ್ನು ನಾವು ತಡೆ ಹಿಡಿಬೇಕು, ಈ ದಾಳಿಯನ್ನು ಅಂತ್ಯ ಮಾಡಿಸಬೇಕು ಅಂತ ಹೇಳಿದರೆ ಹಾರ್ಮುಜ್ ಜಲಸಂಧಿಯನ್ನು ಒಟ್ಟಾರೆಯಾಗಿ ಬಂದ್ ಮಾಡಬೇಕು. ಒಟ್ಟಾರೆಯಾಗಿ ಬಂದ್ ಮಾಡೋದ್ರಿಂದ ಅದು ಪರಿಣಾಮವನ್ನು ಬೀರೋದಕ್ಕೆ ಶುರುವಾಗುತ್ತೆ. ಆ ಪರಿಣಾಮದಿಂದ ನಾವು ಇದನ್ನು ಕೊನೆಗಾಣಿಸಬಹುದು ಎನ್ನುವಂಥ ಲೆಕ್ಕಾಚಾರದಲ್ಲಿ ಅವರಿದ್ದಾರೆ. ವಿಶ್ವದ ಒಟ್ಟು ತೈಲ ಪೂರೈಕೆಯ ಸುಮಾರು 1/5 ಭಾಗದಷ್ಟು ಈ ಕಿರಿದಾದಂತಹ ಹಾರ್ಮುಜ್ ಜಲಸಂಧಿ ಮುಖಾಂತರವೇ ಹೋಗುತ್ತೆ. 1/5 ಭಾಗದಷ್ಟು. ಹೀಗಾಗಿ IRGC ಏನಿದೆ, ಇರಾನ್ನ IRGC ಏನಿದೆ, ಅರಬ್ ಮತ್ತು ಯುರೋಪಿಯನ್ ದೇಶಗಳು ತಮ್ಮ ರಾಷ್ಟ್ರಗಳಿಂದ ಅಮೆರಿಕ ಮತ್ತು ಇಸ್ರೇಲ್ ರಾಯಭಾರಿಗಳನ್ನು ಹೊರಹಾಕಿದರೆ ಮಾತ್ರ ಈ ಮಾರ್ಗದಲ್ಲಿ ಮುಕ್ತವಾಗಿ ಸಂಚಾರ ಮಾಡೋದಕ್ಕೆ ನಾವು ಅವಕಾಶ ಕೊಡ್ತೀವಿ ಅಂತ IRGC ಹೇಳ್ಕೊಂಡಿದೆ. ಅಂದರೆ ಯಾವ್ಯಾವ ಗಲ್ಫ್ ರಾಷ್ಟ್ರಗಳಲ್ಲಿ ಅಮೆರಿಕದ ರಾಯಭಾರಿಗಳಿದ್ದಾರೆ ಅವರನ್ನು ಹೊರ ಹಾಕಿದರೆ ಮಾತ್ರ ನಿಮಗೆ ಈ ಹಾರ್ಮುಜ್ ಜಲಸಂಧಿಯ ಮುಖಾಂತರ ಸಾಗಾಟ ಮಾಡೋದಕ್ಕೆ ಒಪ್ಪಿಗೆಯನ್ನು ಕೊಡ್ತೀವಿ ಅಂತ ಇರಾನ್ ಹೇಳಿರೋದು. ಇವೆಲ್ಲದರ ನಡುವೆ ಜಾಗತಿಕವಾಗಿ ಈ ಜಲಸಂಧಿಯ ಪರಿಣಾಮದಿಂದ ಕಚ್ಚಾ ತೈಲದ ದರ ಏರಿಕೆ ಆಗ್ತಾ ಇದೆ. ನೀವು ಗಮನಿಸ್ತಾ ಇರೋದು ಇದೆ. ಹಾರ್ಮುಜ್ ಜಲಸಂಧಿ, ಭಾರತದ ಮುಂಬೈಗೆ ಇದೇ ಮಾರ್ಗದ ಮುಖಾಂತರ ಒಂದು ಕಚ್ಚಾ ತೈಲದ ಹಡಗು ಬಂದಿದೆ ಅನ್ನುವಂಥ ಸುದ್ದಿಗಳು ಬಂದಿತ್ತು. ಈ ಸುದ್ದಿಯ ನಂತರ ಇದೀಗ ಇಂಥದ್ದೊಂದು ಹೇಳಿಕೆ ಇರಾನ್ನಿಂದ ಬಂದಿದೆ. ಹೀಗಾಗಿ ಇದು ವಾಟ್ ನೆಕ್ಸ್ಟ್, ಯಾವ ಲೆವೆಲಿಗೆ ತೆಗೆದುಕೊಂಡು ಹೋಗುತ್ತೆ ಗಲ್ಫ್ ರಾಷ್ಟ್ರಗಳು. ಯಾಕಂದರೆ ಗಲ್ಫ್ ರಾಷ್ಟ್ರಗಳು ಎಲ್ಲವೂ ಕೂಡ ತೈಲ ವ್ಯಾಪಾರವನ್ನೇ ನೆಚ್ಕೊಂಡಿರುವಂಥದ್ದು. ಹೀಗಾಗಿ ಆರ್ಥಿಕತೆ ಏನಾಗುತ್ತೆ, ಆರ್ಥಿಕತೆ ಮೇಲೆ ಬೀರುವಂತಹ ಪರಿಣಾಮಗಳೇನು, ಎಲ್ಲವೂ ಕೂಡ ಸದ್ಯಕ್ಕಿರುವಂತಹ ಕುತೂಹಲ. ಈ ಕುತೂಹಲದ ನಡುವೆ
ಇಂಥದ್ದೊಂದು ಹೇಳಿಕೆಯನ್ನು ಇರಾನ್ ಕೊಟ್ಟಿದೆ. ಮೋಸ್ತಫಾ ಖಮೇನಿ ಈ ವಿಚಾರದಲ್ಲಿ ಏನು ನಿರ್ಣಯವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದು ಕೂಡ ಸದ್ಯಕ್ಕಿರುವಂಥ ಕುತೂಹಲ. ಇತ್ತೀಚೆಗೆ ಒಂದು ಬೆಳವಣಿಗೆ ಆಗಿತ್ತು. ಇದೇ ಹಾರ್ಮೋಜ್ ಜಲಸಂಧಿಯಲ್ಲಿ ಅಮೆರಿಕ ಇರಾನ್ನ ಕೆಲವೊಂದಿಷ್ಟು ಹಡಗುಗಳನ್ನು ನಾವು ನಾಶಪಡಿಸಿದ್ದೀವಿ ಅಂತ ಹೇಳಿಕೆ ಕೊಟ್ಟಿತ್ತು. 16 ಹಡಗುಗಳನ್ನು ನಾವು ನಾಶಪಡಿಸಿದ್ದೀವಿ ಅಂತ. ಹೀಗಾಗಿ ಈ ಬೆಳವಣಿಗೆಗಳು ಹಾರ್ಮುಜ್ ಜಲಸಂಧಿಯಲ್ಲಿ ಆಗ್ತಾ ಇದೆ. ಇರಾನ್ನ ಈ ಹೇಳಿಕೆ ಜಾಗತಿಕವಾಗಿ ಕಚ್ಚಾ ತೈಲ ಪೂರೈಕೆ ಸಹಜವಾಗಿ ಸಂಕಷ್ಟ. ಅದು LPG ಆಗಿರ್ಬೋದು. ನಾವು ಭಾರತಕ್ಕೆ ಏನು LPGನ ಆಮದು ಮಾಡ್ಕೊಳ್ತೀವಿ ಬೇರೆ ಬೇರೆ ದೇಶಗಳಿಂದ, ಅದರ 80% ಭಾಗ ಇದೇ ಹಾರ್ಮುಜ್ ಜಲಸಂಧಿ ಮುಖಾಂತರವೇ ಬರುತ್ತೆ. ಹಾರ್ಮುಜ್ ಜಲಸಂಧಿಯ ಮುಖಾಂತರವೇ ಅದು ಭಾರತಕ್ಕೆ ಬರೋದ್ರಿಂದ ಇದು ಸಂಪೂರ್ಣವಾಗಿ ಕ್ಲೋಸ್ ಆಗಿಬಿಟ್ರೆ ಸಹಜವಾಗಿ ಮತ್ತಷ್ಟು ಭೀಕರತೆಯನ್ನು ನಾವು ಅನುಭವಿಸಬೇಕು. ಈಗ ಹೋಟೆಲ್ಗಳಲ್ಲಿ LPG ಕೊರತೆ ಆಗ್ತಾ ಇದೆ, ಬೇರೆ ಬೇರೆ ಸಮಸ್ಯೆಗಳಾಗ್ತಾ ಇದೆ, ಕಚ್ಚಾ ತೈಲದ ದರ ಏರಿಕೆ ಆಗ್ತಾ ಇದೆ, CNG ಸಿಗ್ತಾ ಇಲ್ಲ, ಎಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಲ್ವಾ. ಇದು ಒಂದು ವೇಳೆ ಇರಾನ್ ಈ ಷರತ್ತುಗಳನ್ನು, ಈ ಒಟ್ಟಾರೆ ಬೆಳವಣಿಗೆಗಳನ್ನು ಮುಂದುವರಿಸ್ತಾ ಹೋಗೋದಾದರೆ ಮತ್ತಷ್ಟು ಭೀಕರತೆ, ಮತ್ತಷ್ಟು ಬಿಕ್ಕಟ್ಟು ಜಗತ್ತಿನಲ್ಲಿ ಮುಂದುವರಿಬೋದು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ನಿಮ್ಮ ಎಡಭಾಗದ ದೃಶ್ಯ 13 ದಿನಗಳ ಹಿಂದೆ ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧ ಶುರುವಾಯ್ತಲ್ಲ, ಅದಕ್ಕಿಂತ ಪೂರ್ವದಲ್ಲಿ ಆ ಹಾರ್ಮುಜ್ ಜಲಸಂಧಿಯಲ್ಲಿ ಯಾವ ಪರಿಪ್ರಮಾಣದಲ್ಲಿ ಹಡಗುಗಳು ಹೋಗ್ತಾ ಇದ್ದದ್ದನ್ನು ನೋಡ್ತಾ ಇದ್ದೀರಿ ನೀವು. ಅದು ಬೇರೆ ಬೇರೆ ದೇಶಗಳಿಗೆ, ಚೀನಾ ಆಗಿರ್ಬೋದು, ಭಾರತ ಆಗಿರ್ಬೋದು, ಗಲ್ಫ್ ರಾಷ್ಟ್ರಗಳಾಗಿರ್ಬೋದು, ಬೇರೆ ಬೇರೆ ದೇಶಗಳಿಗೆ ಕಚ್ಚಾ ತೈಲವನ್ನು ತೆಗೆದುಕೊಂಡು ಹೋಗುವಂಥ ಹಡಗುಗಳ ಪ್ರಮಾಣ ಎಷ್ಟಿತ್ತು ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಆ ಪರಿಪ್ರಮಾಣದಲ್ಲಿ ಜಗತ್ತಿಗೆ ಅವಶ್ಯಕತೆ ಇರುವಂತಹ ಜಲಸಂಧಿ ಇದು. ಆದರೆ ಇರಾನ್ ಇದೀಗ ಅದರ ಮೇಲೆ ಕಣ್ಣಿಟ್ಟು ಅದರ ಮೇಲೆ ಹಿಡಿತವನ್ನು ಸಾಧಿಸಿ ಯುದ್ಧವನ್ನು ಕೊನೆಗಾಣಿಸುವಂತಹ ಪ್ರಯತ್ನಕ್ಕೆ ಮುಂದಾಗ್ತಾ ಇದೆ.